ಕೃಷ್ಣ ಬೈರೇಗೌಡ ಉಸ್ತುವಾರಿಯಲ್ಲಿ ಬಿಡಬ್ಲ್ಯೂಎಸ್ಎಸ್ಪಿ ಬಗ್ಗೆ ನಿರ್ಲಕ್ಷ್ಯ. ತಮಿಳುನಾಡಿಗೆ ನೀರು ಬಿಡುಗಡೆಗೆ ಸಿಡಬ್ಲ್ಯೂಆರ್ಸಿ ಆದೇಶ ಹಿನ್ನೆಲೆ ಕಾವೇರಿ ನೀರಿಗೆ ಹಾಹಾಕಾರ ಬಂದರೂ ಕೂಡ ಕೃಷ್ಣ ಬೈರೇಗೌಡರು ಮಾತ್ರ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಕೃಷ್ಣ ಬೈರೇಗೌಡ ಅವರ ಉಸ್ತುವಾರಿಯಲ್ಲಿ ಬಿಡಬ್ಲ್ಯೂಎಸ್ಎಸ್ಪಿ ಬಗ್ಗೆ ನಿರ್ಲಕ್ಷ್ಯ ಆಗಿದೆ. ತಮಿಳುನಾಡಿಗೆ ನೀರು ಬಿಡುಗಡೆಗೆ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಕೊಟ್ಟಿದೆ. ಕಾವೇರಿ ನೀರಿಗೆ ಇನ್ನೊಂದು ಕಡೆ ಹಾಹಾಕಾರ ಬರ್ತಾ ಇದ್ರು ಕೂಡ ಕೃಷ್ಣ ಬೈರೇಗೌಡರು ಮಾತ್ರ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಪ್ರತಿನಿತ್ಯ ಬೆಂಗಳೂರಿಗೆ ನೀರು ಸರಬರಾಜನ್ನ ಮಾಡುತ್ತೆ ಬಿಡಬ್ಲ್ಯೂಎಸ್ಎಸ್ಬಿ. ಈ ಜಲಮಂಡಳಿಯಲ್ಲಿ ಸಾವಿರಾರು ಕೋಟಿ ಕಾಮಗಾರಿ ನಡೀತಾ ಇದೆ. ಬಟ್ ಅದಕ್ಕೆ ಸಾರಥಿ ಇಲ್ಲದೆ ಬೆಂಗಳೂರು ಜಲಮಂಡಳಿ ಅಧಿಕಾರಿಗಳು ಕಂಗಾಲಾಗ್ಬಿಟ್ಟಿದ್ದಾರೆ. ಯಾವುದೇ ಒಂದು ಪರಿಶೀಲನೆ ಸಭೆ ಇಲ್ಲ, ಯಾವುದೇ ಒಂದು ಮೀಟಿಂಗ್ಸ್ಗಳಿಲ್ಲ. ಪ್ರಗತಿ ಪರಿಶೀಲನೆ ಸಭೆಯನ್ನ ಮಾಡದೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಕೃಷ್ಣ ಬೈರೇಗೌಡ. ಸೊ ಒಂದ್ ಕಡೆ ನಾವು ಕೂಡ ನೋಡ್ತಾ ಇದ್ದೀವಿ, ಸಿಡಬ್ಲ್ಯೂಆರ್ಸಿ ಏನಿದೆ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಿ 15 ದಿವಸ ಡೈಲಿ 3500 ಕ್ಯೂಸೆಕ್ ಥರ ಒಂದು ಕಡೆ ಅದನ್ನು ನೋಡಿದರೆ, ಇನ್ನೊಂದು ಕಡೆ ಕಾವೇರಿ ನೀರಿಗೆ ಹಾಹಾಕಾರ ಬರ್ತಾ ಇದೆ. ಆದರೂ ಕೂಡ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಪ್ರತಿನಿತ್ಯ ಬೆಂಗಳೂರಿಗೆ ನೀರು ಸರಬರಾಜು ಮಾಡುತ್ತೆ ಬಿಡಬ್ಲ್ಯೂಎಸ್ಎಸ್ಬಿ. ಈ ಜಲಮಂಡಳಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಕಾಮಗಾರಿ ನಡೀತಾ ಇದೆ. ಆದರೆ ಇದಕ್ಕೆ ಒಂದು ಡೈರೆಕ್ಷನ್ನ ಕೊಡೋದಕ್ಕೆ ಸಾರಥಿ ಇಲ್ಲದೆ ಬೆಂಗಳೂರು ಜಲಮಂಡಳಿ ಏನಿದೆ ಅದರ ಅಧಿಕಾರಿಗಳು ಬಹಳಷ್ಟು ಕಂಗಾಲಾಗ್ಬಿಟ್ಟಿದ್ದಾರೆ. ನಾವು ಏನು ಮಾಡಬೇಕು, ಯಾವ ಥರ ಡಿಸಿಷನ್ ತಗೋಬೇಕು, ಯಾರು ಕೂಡ ಪ್ರಗತಿ ಪರಿಶೀಲನೆ ಸಭೆಯನ್ನು ಮಾಡ್ತಾ ಇಲ್ಲ, ಮೀಟಿಂಗ್ಗಳನ್ನು ಮಾಡ್ತಾ ಇಲ್ಲ. ಬಟ್ ಈ ಥರ ಅವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ ಅಧಿಕಾರಿಗಳು ಕೂಡ ಒಂಥರ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಫೋನ್ಗೆ ಜಾಯ್ನ್ ಆಗ್ತಿದ್ದಾರೆ. ಕೃಷ್ಣ, ಒಂದೆಡೆ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುವಂತೆ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ನೀಡಿದೆ. ಬಟ್ ಈ ಕಡೆ ಕಾವೇರಿ ನೀರಿಗಾಗಿ ಹಾಹಾಕಾರ ಶುರುವಾಗಿದ್ರೂ ಕೂಡ ಉಸ್ತುವಾರಿ ಸಚಿವರಾಗಿದ್ದಂತಹ ಕೃಷ್ಣ ಬೈರೇಗೌಡರವರು ಮಾತ್ರ ಮೌನ ಶರಣಾಗಿದ್ದಾರೆ. ಏನು ಹೇಳ್ತೀರಿ ಕೃಷ್ಣ ಇದ್ರ ಬಗ್ಗೆ? ಮಲ್ಲಿಕಾರ್ಜುನ್, ರಾಜಧಾನಿಯಲ್ಲಿ ಪ್ರಮುಖ ಇಲಾಖೆ ಅಂದ್ರೆ ಅದು ಬೆಂಗಳೂರು ಜಲಮಂಡಳಿ. ಯಾಕಂದ್ರೆ ಬೆಂಗಳೂರಿಗೆ ಪ್ರತಿನಿತ್ಯ 1.5 ಕೋಟಿ ಜನಸಂಖ್ಯೆಗೆ ಪ್ರತಿನಿತ್ಯ ನೀರನ್ನ ಸಪ್ಲೈ ಮಾಡುವಂತ ಜವಾಬ್ದಾರಿ ಹೊಣೆಗಾರಿಕೆ ಬೆಂಗಳೂರು ಜಲಮಂಡಳಿಗೆ ಇದೆ. ಆದ್ರೆ ಕಳೆದ 1.5 ತಿಂಗಳಿಂದ ಬೆಂಗಳೂರು ಜಲಮಂಡಳಿ ಉಸ್ತುವಾರಿ ಹೊತ್ಕೊಂಡಿರುವಂತ ಕೃಷ್ಣ ಬೈರೇಗೌಡರು ಇಲ್ಲಿವರೆಗೂ ಸಭೆ ಮಾಡುವಂತ ಪ್ರಯತ್ನವನ್ನ ಮಾಡಿಲ್ಲ. ಯಾಕಂದ್ರೆ ಜವಾಬ್ದಾರಿ ಹೊತ್ಕೊ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ವಹಿಸಿಕೊಂಡ ನಂತರ ಕೃಷ್ಣ ಬೈರೇಗೌಡರು ಇಲ್ಲಿವರೆಗೂ ಜಿಬಿನಲ್ಲಿ ಹಲವಾರು ಸಭೆಗಳನ್ನ ಮಾಡಿದ್ದಾರೆ. ಕಸದ ವಿಚಾರದಲ್ಲಿ ಸಭೆಯನ್ನ ಮಾಡಿದ್ದಾರೆ, ಜೊತೆಗೆ ಬೆಂಗಳೂರಿನ ಫುಟ್ಪಾತ್ ವಿಚಾರದಲ್ಲಿ ಸಭೆಗಳನ್ನ ಮಾಡಿದ್ದಾರೆ. ಜೊತೆಗೆ ಬೇರೆ ಬೇರೆ ವಿಚಾರಗಳಲ್ಲಿ ಕೂಡ ಸಣ್ಣ ಪುಟ್ಟ ವಿಚಾರಗಳು ಕೂಡ ಸಭೆಯನ್ನ ಮಾಡಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಬೆಂಗಳೂರು ಮೆಟ್ರೋ ಉಸ್ತುವಾರಿ ಹೊತ್ಕೊಂಡಿರುವಂತ ಕೃಷ್ಣ ಬೈರೇಗೌಡರು ಕೂಡ ಬೆಂಗಳೂರು ಮೆಟ್ರೋದಲ್ಲಿ ಹೋಗಿ ಪರಿಶೀಲನೆ ಮಾಡಿ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ 3 ಇಲಾಖೆಗಳ ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂತಹ ಕೃಷ್ಣ ಬೈರೇಗೌಡರು ಇಲ್ಲಿವರೆಗೂ ಕೂಡ ಬೆಂಗಳೂರು ಜಲಮಂಡಳಿ ಅಧಿಕಾರಿಗಳ ಜೊತೆ ಸಭೆ ಮಾಡುವಂತ ಪ್ರಯತ್ನವನ್ನ ಮಾಡಿಲ್ಲ. ಪ್ರಗತಿ ಪರಿಶೀಲನೆ ಮಾಡಿ ಬೆಂಗಳೂರು ಜಲಮಂಡಳಿ ಏನಾಗ್ತಾ ಇದೆ, ಏನು ನಡೀತಾ ಇದೆ ಅನ್ನೋದನ್ನ ಪರಿಶೀಲನೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಆರಂಭದ ದಿನಗಳಿಂದಲೂ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುವಂತಹ ಕೃಷ್ಣ ಬೈರೇಗೌಡರು ಬೆಂಗಳೂರು ಜಲಮಂಡಳಿಯಲ್ಲಿ ಕೂಡ ಇನ್ಯಾರೋ ಆ ಇಲಾಖೆ ಏನಾದ್ರು ಮೂಗು ತೋರಿಸುವಂತ ಪ್ರಯತ್ನವನ್ನ ಮಾಡಿದಾರ. ಹೀಗಾಗಿ ಬೆಂಗಳೂರು ಜಲಮಂಡಳಿ ಜವಾಬ್ದಾರಿಯನ್ನ ಹೊತ್ಕೊಳ್ಳೋಕೆ ಪ್ರಗತಿ ಪರಿಶೀಲನಾ ಸಭೆಯನ್ನ ಮಾಡಕ್ಕೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಕೃಷ್ಣ ಬೈರೇಗೌಡರಿಗೆ ಆಸಕ್ತಿ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಮತ್ತೊಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಯಾಕಂದ್ರೆ ಸಿಡಬ್ಲ್ಯೂಆರ್ಸಿ ಈಗಾಗಲೇ ತಮಿಳುನಾಡಿಗೆ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರು ಬಿಡಿ ಅಂತ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಕೂಡ ಬೆಂಗಳೂರಿಗೂ ಸಾಕಷ್ಟು ಆತಂಕ ಕೂಡ ಇದೆ. ಈ ಆತಂಕವನ್ನ ನಿವಾರಣೆ ಮಾಡಬೇಕಾದಂತ ಜವಾಬ್ದಾರಿ ಹೊಣೆಗಾರಿಕೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಕೃಷ್ಣ ಬೈರೇಗೌಡರು ಕೂಡ ಇತ್ತು. ಆದ್ರೆ ಇಲ್ಲಿವರೆಗೂ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿ ಮುಂದೆ ಬೆಂಗಳೂರಿಗೆ ಆಗುವಂತ ಸಮಸ್ಯೆಗಳ ಬಗ್ಗೆ, ಬೆಂಗಳೂರಿಗೆ ಆಗುವಂತ ನೀರಿನ ಗಂಡಾಂತರದ ಬಗ್ಗೆ ಪರಿಶೀಲನೆ ಮಾಡಿ ಜನರಿಗೆ ಕೂಡ ಅರಿವನ್ನ ಮೂಡಿಸುವಂತ ಪ್ರಯತ್ನವನ್ನು ಕೂಡ ಆಗ್ಬೇಕಾಗಿತ್ತು. ಆದ್ರೆ ಅದು ಆಗದ ಕಾರಣದಿಂದಾಗಿ ಇಲ್ಲಿವರೆಗೂ ಸಭೆಯನ್ನ ಮಾಡದೆ, ಪ್ರಗತಿ ಪರಿಶೀಲನೆ ಮಾಡದೆ, ಕಾಮಗಾರಿಗಳ ಪರಿಶೀಲನೆ ಮಾಡದೆ ಇಲ್ಲೇ ಒಂದ್ ಕಡೆ ಕೃಷ್ಣ ಬೈರೇಗೌಡ ನಡೆ ಬಗ್ಗೆ ಸಾಕಷ್ಟು ಅನುಮಾನ ಕೂಡ ಹುಟ್ಟುತ್ತಾ ಇದೆ. 1.5 ತಿಂಗಳಿಂದ ಅಧಿಕಾರಿಗಳ ಮಟ್ಟದಲ್ಲಿ ಯಾವುದೇ ಸಭೆ ಮಾಡದೇ ಇರೋದು ಸಾಕಷ್ಟು ಅನುಮಾನ ವ್ಯಕ್ತ ಆಗ್ತಾ ಇದೆ. ಹೀಗಾಗಿ ಬೆಂಗಳೂರು ಜಲಮಂಡಳಿಗೆ ಯಾವುದೇ ಸಾರಥಿ ಕೂಡ ಇಲ್ಲ. ಹೀಗಾಗಿ ಬೆಂಗಳೂರು ಜಲಮಂಡಳಿ ಅಧ್ಯಕ್ಷೆ ಮಂಜುಳಾ ಅವರೇ ಜವಾಬ್ದಾರಿಯನ್ನು ಹೊತ್ಕೊಂಡು ಬೆಂಗಳೂರಿಗೆ ಸಪ್ಲೈ ಆಗುವಂತ, ಕಾವೇರಿಯಿಂದ ಸಪ್ಲೈ ಆಗುವಂತ ನೀರನ್ನ ಮನೆಗಳಿಗೆ ಸಪ್ಲೈ ಮಾಡುವಂತ ಜವಾಬ್ದಾರಿ ಹೊಣೆಗಾರಿಕೆಯನ್ನ ಕೂಡ ಹೊತ್ಕೊಂಡಿದ್ದಾರೆ. ಜೊತೆಗೆ ಬೆಂಗಳೂರು ಜಲಮಂಡಳಿ ಕಳೆದ ಹಲವಾರು ವರ್ಷಗಳಿಂದ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ, ಕಾಮಗಾರಿಗಳ ಹೆಸರಲ್ಲಿ ಲೋಪ ಆಗ್ತಾ ಇದೆ, ಎಲ್ಒನ್ಗಳಿಗೆ ಬದಲಾಗಿ ಎಲ್ಪಿಗಳಿಗೆ ಟೆಂಡರ್ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ನೀರು ಸೋರಿಕೆ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ
ಹಗರಣ ನಡೆಯುವಂತ ಸಾಕಷ್ಟು ಆರೋಪ ಕೂಡ ಬೆಂಗಳೂರು ಜಲಮಂಡಳಿ ಇಂಜಿನಿಯರ್ಗಳ ಮೇಲೆ ಇದೆ. ಜೊತೆಗೆ STP ಬೆಂಗಳೂರಿನ ವಿವಿಧ ಭಾಗದಲ್ಲಿ ಕಸದ ವಿಚಾರದಲ್ಲಿ ಮತ್ತು ಗಾರ್ಬೇಜ್ ವಿಚಾರದಲ್ಲಿ ಜೊತೆಗೆ ಕೊಳಚೆ ನೀರು ವಿಚಾರದಲ್ಲೂ ಕೂಡ STP ವಿಚಾರದಲ್ಲಿ ಸಾಕಷ್ಟು ಜವಾಬ್ದಾರಿಯನ್ನ ಕೂಡ ಬೆಂಗಳೂರು ಜಲಮಂಡಳಿ ಮೇಲೆ ಇದೆ. ಇಂಥ ಸಂದರ್ಭದಲ್ಲಿ ಬೆಂಗಳೂರಿನ ಎಲ್ಲೆಂದರಲ್ಲಿ ಕೊಳಚೆ ನೀರು ಕೂಡ ಹರಿದು ಹೋಗ್ತಾ ಇದೆ. ಅದನ್ನ ನಿವಾರಣೆ ಮಾಡುವಂತ ಪ್ರಯತ್ನವನ್ನ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಮಾಡಬೇಕಾಗಿತ್ತು. ಅದ್ಯಾವುದೋ ಮಾಡದ ಕಾರಣದಿಂದಾಗಿ ಇವತ್ತು ಸುಮ್ಮನೆ ಸೈಲೆಂಟ್ ಆಗಿರೋದು ಸಾಕಷ್ಟು ಅನುಮಾನಗಳು ಸಹ ಕೃಷ್ಣ ಬೈರೇಗೌಡ ವಿರುದ್ಧವಾಗಿ ಇವತ್ತು ಕೇಳಿ ಬರ್ತಾ ಇದೆ. ಜೊತೆಗೆ ಬೆಂಗಳೂರು ಜಲಮಂಡಳಿ ಪ್ರಗತಿ ಪರಿಶೀಲನಾ ಸಭೆ ಮಾಡದೇ ಇರೋದು ಕೂಡ ಸಾಕಷ್ಟು ಚರ್ಚೆ ಕೂಡ ಗ್ರಾಸ ಆಗ್ತಾ ಇರುವಂತದ್ದು. ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.